ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಮೀನಾಸ್ ಕಿಚನ್ ಕನ್ನಡ. ಫ್ರೆಂಡ್ಸ್, ನಾವು ಇವತ್ತಿನ ರೆಸಿಪಿ ಗೆಣಸಿಂದ ಪಲ್ಯ ಮಾಡ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಮಾಡೋದು ನೋಡೋಣ. ತುಂಬ ಆರೋಗ್ಯಕರವಾದ, ತುಂಬ ಟೇಸ್ಟಿಕರಾದ ರೆಸಿಪಿ. ನಾನು ಇಲ್ಲಿ 1 kg ಅಷ್ಟು ಗೆಣಸು ತಗೊಂಡಿದ್ದೀನಿ. ನೋಡಿ, 3 ಇಂದ 4 ಸಲ ಕ್ಲೀನಾಗಿ ತೊಳೆದು ನಾನು ಇವಾಗ ಕುಕ್ಕರ್ನಲ್ಲಿ ಹಾಕೋತಾ ಇದ್ದೀನಿ. ಇದು 1 kg ಅಷ್ಟಿದೆ. ಇವಾಗ ಇದರಲ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕಿ ಇವಾಗ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ. ಬರೀ ಇದಕ್ಕೆ 1 ವಿಸಿಲ್ ಬಂದರೆ ಸಾಕು. ಇವಾಗ ನೋಡಿ, ಒಂದೇ ವಿಸಿಲ್ನಲ್ಲಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ. ಇದರಲ್ಲಿ ಜಾಸ್ತಿ ನೀರು ಇಲ್ಲ. ನೀರು ಹಾಕಿದ್ರೆ ಒಂದು ಮೆತ್ತಗೆ ಆಗ್ಬಿಡುತ್ತೆ ಅಂತ ಹೇಳಿ ನಾನು ಸ್ವಲ್ಪ ನೀರು ಹಾಕಿರೋದು. ನೋಡಿ, ಇವಾಗ ಸೋಸ್ಕೋತಾ ಇದ್ದೀನಿ. ಇವಾಗ ಇದು ಆರಿದ ಮೇಲೆ ಇದ್ದದ್ದು ಸಿಪ್ಪೆ ಬೇಕಾದರೆ ತೆಗಿಕೋಬೋದು, ಇಲ್ಲಾಂದರೆ ಬಿಸಿನಲ್ಲೇ ತೆಗಿಕೋಬೋದು. ನಾನು ಬಿಸಿನಲ್ಲೇ ತೆಗ್ದು ಇವಾಗ ಇಟ್ಕೋತಾ ಇದ್ದೀನಿ. ನೀವು ಬೇಕಾದರೆ ಹಾಗೇ ಚಿಕ್ಕದಾಗಿ ಕಟ್ ಮಾಡಿ ಬೇಕಾದರೂ ಇವಾಗ ಪಲ್ಯನೂ ಮಾಡ್ಕೋಬಹುದು. ನಾನು ಬೇಯಿಸಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ನಾನು ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಮೊದಲನೇದಾಗಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1/4 ಟೀ ಸ್ಪೂನ್ ಅಷ್ಟು ನಾನು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ 1/4 ಟೀ ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕೋತಾ ಇದ್ದೀನಿ. ಅದರಲ್ಲಿ ಒಂದು 4 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ ಹಾಕಿ ಇವಾಗ 1/4 ಟೀ ಸ್ಪೂನ್ ಅಷ್ಟು ನಾನು ಶುಂಠಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಒಂದು ದೊಡ್ಡದಿರೋದು 1 ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಅದರಲ್ಲಿ ಕಲರ್ಗಾಗಿ ನಾನು 1/4 ಟೀ ಸ್ಪೂನ್ ಅಷ್ಟು ನಾನು ಅರಿಶಿನ ಹಾಕೊಂಡಿದ್ದೀನಿ. ನಾವು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಬೇಯಿಸ್ದೇನೆ ಹಾಗೂ ಮಾಡ್ಕೋಬೋದು, ಆದರೆ ಈ ಥರ ಬೇಯಿಸಿ ಮಾಡಿದ್ರೆ ತುಂಬ ಈಸಿ ಆಗಿರುತ್ತೆ ಅಂತ ನಾನು ಈ ರೆಸಿಪಿ ಹೀಗೆ ಮಾಡಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ನಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿ ಇವಾಗ ಒಂದು 2 ನಿಮಿಷ ತನಕ ನಾವು ಮುಚ್ಚಿ ಇಡೋಣ. ಬಿಸಿ ಬಿಸಿಯಾದ ಗೆಣಸು ಪಲ್ಯ ರೆಸಿಪಿ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.